Hi friends, welcome to today's class. Dear students, today let us discuss about amines. Amines are the very important class of organic compounds which are derived from or which are the derivatives of ammonia. Ammonia ನಿಮಗೆಲ್ಲ ಗೊತ್ತಿದೆ, molecular formula of ammonia is NH3. Three hydrogen atoms are covalently bonded with nitrogen. So, amines are the derivatives of ammonia in which the hydrogen or hydrogen atoms of ammonia are replaced by alkyl or aryl groups. ಹಾಗಾದರೆ ಅಮೈನ್ ಅಂದರೆ ಏನು? ವಾಟ್ ಆರ್ ಅಮೈನ್ಸ್? ಅಮೈನ್ಸ್ ಆರ್ ದಿ very important class of organic compounds, and these are the derivatives of ammonia in which the hydrogen or hydrogen atoms of ammonia are replaced by alkyl or aryl groups. So this amino group ಅಂದರೆ NH2 group ಏನಿದೆಯಲ್ಲ, amino group is very essential part of large number of natural compounds such as proteins. ನೋಡಿ, ಪ್ರೋಟೀನ್ಸ್ದಲ್ಲಿ ಅಮಿನೋ ಆ್ಯಸಿಡ್ಸ್, ಪ್ರೋಟೀನ್ಸ್ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನು? ಅಮಿನೋ ಆ್ಯಸಿಡ್ಸ್. ಅಮಿನೋ ಆ್ಯಸಿಡ್ಸ್ ಅಮಿನೋ ಗ್ರೂಪ್ ಇರುತ್ತೆ ಮತ್ತು ಆ್ಯಸಿಡ್ ಗ್ರೂಪ್ ಇರುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್. ಅದಕ್ಕೆ ಅಮಿನೋ ಗ್ರೂಪ್ ಈಸ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ನ್ಯಾಚುರಲ್ ಕಾಂಪೌಂಡ್ಸ್ ಸಚ್ ಆಸ್ ಪ್ರೋಟೀನ್ಸ್, ವೈಟಮಿನ್ಸ್, ಆಲ್ಕಲಾಯ್ಡ್ಸ್, ಹಾರ್ಮೋನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ಸ್ ಎಕ್ಸೆಟ್ರಾ. ಸೊ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ನ್ಯಾಚುರಲ್ ಕಾಂಪೌಂಡ್ಸ್ ಅಮಿನೋ ಗ್ರೂಪ್, NH2 ಗ್ರೂಪ್ ಇದ್ದೇ ಇರುತ್ತೆ ಈ ಒಂದು ನ್ಯಾಚುರಲ್ ಕಾಂಪೌಂಡ್ಸ್ದಲ್ಲಿ. ಮೆನಿ ಸಿಂಥೆಟಿಕ್ ಕಾಂಪೌಂಡ್ಸ್ ಲೈಕ್ ಪಾಲಿಮರ್ಸ್, ಡೈಸ್ಟಫ್ಸ್, ಡ್ರಗ್ಸ್ ಎಕ್ಸೆಟ್ರಾ ಆಲ್ಸೋ ಕಂಟೈನ್ ಅಮಿನೋ ಗ್ರೂಪ್ ಇನ್ ದೇರ್ ಮಾಲಿಕ್ಯೂಲ್. ನೋಡಿ, ಈಗ ಪಾಲಿಮರ್ಸ್ನ ನಾವು ನೈಲಾನ್ 6 ನೋಡಿದ್ರೆ, ನೈಲಾನ್ 6 ಅಂದರೆ ಏನು ಯೂಸ್ ಮಾಡ್ತೀರಾ ಅಲ್ಲಿ ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅಡಿಪಿಕ್ ಆ್ಯಸಿಡ್ ಮತ್ತು ಹೆಕ್ಸಾಮಿಥಿಲಿನ್ ಡೈಅಮೈನ್ ಯೂಸ್ ಮಾಡ್ತೀರಿ. ಅಮೈನ್ ಅಂದರೆ 2 ಅಮೈನ್ ಗ್ರೂಪ್ ಇದೆ, ಅಮೈನ್ ಗ್ರೂಪ್ ಇರುತ್ತೆ ಅಂತ ಅರ್ಥ. ಸೊ ಅಮೈನ್ ಗ್ರೂಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಮರ್ಸ್. ನೈಲಾನ್ 6ದಲ್ಲಿ ಅಮೈಡು ಓಪನ್ ಆಗಿ ಪಾಲಿಮರ್ ಆಗ್ತಾ ಹೋಗುತ್ತೆ, 7 ಮೆಂಬರ್ಡ್ ರಿಂಗ್ ನೆನಪು ಮಾಡ್ಕೊಳ್ಳಿ. ಓಕೆ, ಸೊ ಅಮೈನ್ ಗ್ರೂಪ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪಾಲಿಮರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಡೈಸ್ಟಫ್ಸಲ್ಲಿ ವೆರಿ ಇಂಪಾರ್ಟೆಂಟ್. ಆಕ್ಸೋಕ್ರೋಮ್, ಕ್ರೋಮೋಫೋರ್ ಅಂತ ಸ್ಟಡಿ ಮಾಡಿರ್ತೀರ ನೀವು ಈ ಹಿಂದ್ಗಡೆ ಸೆಕೆಂಡ್ PUCದಲ್ಲಿ. ಇಲ್ಲಾಂದರೆ ಓಕೆ, ಆಕ್ಸ್ಕ್ರೋಮ್ ಅಂದರೆ ಈ NH2 ಗ್ರೂಪ್ ಇದ್ದರೆ ಈಗ ಡೈಸ್ ಏನು ಯೂಸ್ ಮಾಡ್ತೀವಿ ನಾವು, ಪೇಂಟು, ವಾರ್ನಿಷಸ್ಸು, ಡೈಸ್. ಸೊ ಇವೆಲ್ಲ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅಮೈನ್ ಗ್ರೂಪ್. ಕೆಲವೊಂದು ಅಮೈನ್ ಗ್ರೂಪ್ ಇರೋದ್ರಿಂದ ಕಲರ್ನ ಕೊಡ್ತವೆ, ಅದಕ್ಕೋಸ್ಕರ ಅಮೈನ್ ಗ್ರೂಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಡೈಸ್ಟಫ್ಸ್. ಇನ್ನು ಡ್ರಗ್ಸ್ ಪ್ರಿಪೇರ್ ಮಾಡಬೇಕಪ್ಪ ಅಂತ, ಡ್ರಗ್ಸ್ ಆರ್ ಮೆಡಿಸಿನ್ಸ್. ಸೊ ದೀಸ್ ಆರ್ ದ ಮೇನ್ ಫಂಕ್ಷನಲ್ ಗ್ರೂಪ್ಸ್ ಯೂಸ್ಡ್. ಮೇನ್ ಫಂಕ್ಷನಲ್ ಗ್ರೂಪ್ ಕೆಲವೊಂದು ಇಂಟರ್ಮೀಡಿಯೇಟ್ಸ್ ಇರ್ತವೆ, APIs ಇರ್ತವೆ, ಅದರಲ್ಲಿ ಅಮಿನೋ ಗ್ರೂಪ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್. So that many synthetic compounds like polymers, dyestuffs, drugs, etc. also contain amino group in their molecule. Now we will discuss about the classification of amines. ಅಮೈನ್ಗಳನ್ನು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ ನಾವು ಅಂದರೆ, ಸೊ ಹಲವಾರು ವಿಧಗಳಲ್ಲಿ ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ ಅಮೈನ್ಸ್ನ. ಸೊ ಫಸ್ಟ್ ಆಫ್ ಆಲ್ ಡೆಫಿನಿಷನಲ್ಲಿ ಹೇಳಿದ ಹಾಗೆ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ವಿ. ಸೊ ಡೆಫಿನಿಷನ್ ಏನು ಹೇಳುತ್ತೆ, these are the class of organic compounds and derivatives of ammonia in which 1 or 3 hydrogens, 1 or 2 or 3 hydrogen atoms are replaced by alkyl or aryl groups ಅಂತ ಹೇಳ್ತೀವಿ. ಸೊ ಇಲ್ಲಿ ಅಮೋನಿಯಾ ಕೊಟ್ಟಿದೆ ಡಯಾಗ್ರಾಮ್ದಲ್ಲಿ. ಅಮೋನಿಯಾ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅಮೋನಿಯಾ is NH3. ಸೊ if one of the hydrogen atom is replaced by alkyl or aryl group, R ಗ್ರೂಪ್ ಹಾಕಿದ್ದೀನಿ ಇಲ್ಲಿ. ಸೊ R ಗ್ರೂಪ್ ಇಟ್ ಮೇ ಬಿ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್. ಅಲ್ಕೈಲ್ ಗ್ರೂಪ್ಸ್ ಅಂದರೆ ಮೀಥೈಲ್, ಈಥೈಲ್, ಪ್ರೊಪೈಲ್, ಬ್ಯೂಟೈಲ್, ಐಸೋಬ್ಯೂಟೈಲ್, ಪ್ರೊಪೈಲ್, ಐಸೋಪ್ರೊಪೈಲ್ ಯಾವುದಾದ್ರು ಇರ್ಬೋದು. ಅರೈಲ್ ಅಂದರೆ ಬೆಂಜಿನ್ ರಿಂಗ್ ಡೆರಿವೇಟಿವ್ಸ್ ಇರುತ್ತೆ.
ಸೊ ಒಂದು ಹೈಡ್ರೋಜನ್ ಆಟಮು ಒಂದು ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್ನಿಂದ ರೀಪ್ಲೇಸ್ ಆದರೆ ಅದನ್ನ ಪ್ರೈಮರಿ ಅಮೈನ್ ಅಂತ ಹೇಳ್ತೀವಿ. ಅಂದರೆ ದಿಸ್ ಅಮೈನ್ಸ್ ಆರ್ ಕ್ಲಾಸಿಫೈಡ್ ಇಂಟು ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್ ಆ್ಯಂಡ್ ಟೆರ್ಷಿಯರಿ ಅಮೈನ್ಸ್. ಹೆಂಗೆ ಅಂದರೆ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗಿ ಒಂದು ಅರೈಲ್ ಅಥವಾ ಒಂದು ಅಲ್ಕೈಲ್ ಗ್ರೂಪ್ನಿಂದ ರೀಪ್ಲೇಸ್ ಆಗಿದ್ದರೆ ಅದನ್ನು ಪ್ರೈಮರಿ ಅಮೈನ್ ಅಂತ ಹೇಳ್ತೀವಿ. ಇಫ್ 2 ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ಬೈ ಅರೈಲ್ ಆರ್ 2 ಅಲ್ಕೈಲ್ ಗ್ರೂಪ್ಸ್, ಅದನ್ನು ನಾವು ಸೆಕೆಂಡರಿ ಅಮೈನ್ ಅಂತ ಹೇಳ್ತೀವಿ. ಸೊ ಇಫ್ ಆಲ್ ದ 3 ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ಬೈ 3 ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಅಂದರೆ ಅದನ್ನ ಟೆರಿಷರಿ ಅಮೈನ್ ಅಂತ ಹೇಳ್ತೀವಿ. ಹಾಗಾದರೆ ಫಸ್ಟ್ ಮೆಥಡ್ ಏನು ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್ದಲ್ಲಿ ಅಮೈನ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ based on the replacement of hydrogen atoms by alkyl or aryl group. So if one hydrogen atom is replaced by one alkyl or aryl group, then that is called as primary amine. If 2 hydrogen atoms of the ammonia are replaced by 2 alkyl or aryl group or one alkyl or one aryl group, so ಅದನ್ನು ನಾವು secondary amine ಅಂತ ಹೇಳ್ತೀವಿ. If all 3 hydrogen atoms of ammonia are replaced by 3 alkyl or aryl group, that is called as tertiary amine. And also amines are classified into aliphatic and aromatic amines. Amines are further classified broadly into 2 categories. Already ಹೇಳಿದೆ, aliphatic amines and aromatic amines ಅಂತ. Aliphatic amines ಏನು? Aliphatic amines ಅಂದರೆ ಏನು ಅಂದರೆ, ಇನ್ ದಿಸ್ ಟೈಪ್ ಆಫ್ ಅಮೈನ್ಸ್ ದ ನೈಟ್ರೋಜನ್ ಆಟಮ್ ಮೇ ಬಿ ಬಾಂಡೆಡ್ ಟು 1 or more ಅಲ್ಕೈಲ್ ಚೈನ್ಸ್. ಅಲ್ಕೈಲ್ ಚೈನ್ಸ್ಗೆ ಅಟ್ಯಾಚ್ ಆಗಿದ್ವು ಅಂದರೆ ಬೆಂಜಿನ್ ರಿಂಗ್ ಇರಲಾರ್ದಂಥವು ಮೀಥೈಲ್, ಈಥೈಲ್, ಪ್ರೊಪೈಲ್, ಐಸೋಪ್ರೊಪೈಲ್, ಐಸೋಬ್ಯೂಟೈಲ್, ನಿಯೋಪೆಂಟೈಲ್, ಹೆಕ್ಸೈಲ್, ಈಗ ಹೇಳ್ತೀವಲ್ಲ ಲಾಂಗ್ ಚೈನ್ ಆಫ್ ಹೈಡ್ರೋಕಾರ್ಬನ್ ಏನಿದೆಯಲ್ಲ ಅದನ್ನ ಅಲ್ಕೈಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ if the nitrogen atom of the amine, if it is bonded to the alkyl group, then these are called as aliphatic amines. For example, you can see below. So methyl amine example ಕೊಟ್ಟಿದ್ದೀನಿ. ಸೊ CH3NH2 ಇದು ಪ್ರೈಮರಿ ಅಮೈನ್. ಯಾಕಂದರೆ ನೈಟ್ರೋಜನ್ಗೆ 2 ಹೈಡ್ರೋಜನ್ ಇದೆ, ಒಂದು ಅಲ್ಕೈಲ್ ಗ್ರೂಪ್ ಇದೆ, ಅದಕ್ಕೆ ಪ್ರೈಮರಿ ಅಮೈನ್. ಈ ಸೆಕೆಂಡ್ ಎಕ್ಸಾಂಪಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಎನ್ಗೆ ಒಂದೇ ಹೈಡ್ರೋಜನ್ ಅಟ್ಯಾಚ್ ಆಗಿದೆ, 2 ಅಲ್ಕೈಲ್ ಗ್ರೂಪ್. ಯಾವ ಅಲ್ಕೈಲ್ ಗ್ರೂಪು? ಮೀಥೈಲ್ ಗ್ರೂಪ್ ಇದೆ 2. ಸೊ ಅದಕ್ಕೆ ಸೆಕೆಂಡ್ರಿ ಅಮೈನು. ಈಗ ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್, 3ನೇ ಎಕ್ಸಾಂಪಲ್ ನೋಡಿದ್ರೆ ನೈಟ್ರೋಜನ್ಗೆ ಯಾವುದೇ ಹೈಡ್ರೋಜನ್ ಅಟ್ಯಾಚ್ ಇಲ್ಲ, ಡೈರೆಕ್ಟಾಗಿ 3 ಅಲ್ಕೈಲ್ ಗ್ರೂಪ್. ಯಾವ ಅಲ್ಕೈಲು? ನಾನು ಮೀಥೈಲ್ ಬರೆದಿದ್ದೀನಿ, ಈಥೈಲ್ ಕೂಡ ಬರಿಬೋದು. ಒಂದು ಈಥೈಲು, ಒಂದು ಮೀಥೈಲು, ಒಂದು ಪ್ರೊಪೈಲು, ಒಂದು ಐಸೋಬ್ಯೂಟೈಲ್, ಯಾವ್ದಾದ್ರು ಬರಿಬೋದು. ಸೊ ದಟ್ ವಿಚ್ ಗಿವನ್ ಎಕ್ಸಾಂಪಲ್ ಈಸ್ ಟ್ರೈಮೀಥೈಲ್ ಅಮೈನ್, ಟೆರ್ಷರಿ ಅಮೈನ್ ಅದು. ಇನ್ನು ಎರಡನೇದಾಗಿ ಆರೋಮ್ಯಾಟಿಕ್ ಅಮೈನ್ಸ್. ಅಲ್ಲಿ ಆಲಿಫ್ಯಾಟಿಕ್ ಅಮೈನ್ಸ್, ಇಲ್ಲಿ ಆರೋಮ್ಯಾಟಿಕ್ ಅಮೈನ್ಸ್. ಆರೋಮ್ಯಾಟಿಕ್ ಅಮೈನ್ಸ್ ಅಗೈನ್ ದೇ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಹೇಗೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಆರೋಮ್ಯಾಟಿಕ್ ಅಮೈನ್ಸ್ನ? ಮತ್ತೆ 2 ವಿಧಗಳಾಗಿ, ಅಂದರೆ ಒಂದು ಅರೈಲ್ ಅಮೈನ್ಸು, ಇನ್ನೊಂದು ಅಲ್ಕೈಲ್ ಅಮೈನ್ಸ್. ಅರೈಲ್ ಅಮೈನ್ಸ್ ಅಂದರೆ ಏನಪ್ಪ ಅಂತಂದರೆ, in this type of amines the nitrogen atom is directly bonded to the 1 or more aryl groups. ಅರೈಲ್ ಗ್ರೂಪ್ಸ್ ಅಂದರೆ ಬೆಂಜಿನ್ಗೆ ಡೈರೆಕ್ಟಾಗಿ, ಬೆಂಜಿನ್ ರಿಂಗಿಗೆ ಡೈರೆಕ್ಟಾಗಿ ನೈಟ್ರೋಜನ್ ಆಟಮ್ ಬಾಂಡ್ ಆಗಿದ್ದರೆ ಅದನ್ನು ನಾವು ಅರೈಲ್ ಅಮೈನ್ಸ್ ಅಂತ ಹೇಳ್ತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್ ಬಿಲೋ. ಅನಿಲಿನ್. ಅನಿಲಿನ್ ಈಸ್ ಪ್ರೈಮರಿ ಅಮೈನ್. ವೈ? ಬಿಕಾಸ್ ಸಿ ಹಿಯರ್ ನೈಟ್ರೋಜನ್ಗೆ 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಒಂದು ಡೈರೆಕ್ಟಾಗಿ ಅರೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಅಂದರೆ ಬೆಂಜಿನ್ ರಿಂಗ್ ಅಟ್ಯಾಚ್ ಆಗಿದೆ. So that is aniline is primary amine, diphenyl amine is secondary amine, and triphenyl amine is tertiary amine. So ಇದು ಅರೈಲ್ ಅಮೈನ್. ಅರೈಲ್ ಅಮೈನ್ ಅಂದರೆ ನೆನಪಲ್ಲಿ ಇಟ್ಕೊಳ್ಬೇಕು, ಇಫ್ ಅರೈಲ್ ಗ್ರೂಪ್ ಆರ್ ಗ್ರೂಪ್ಸ್, ಒಂದು ಅರೈಲ್ ಗ್ರೂಪ್ ಇರ್ಬೋದು, 2 ಇರ್ಬೋದು, ಬೆಂಜಿನ್ ರಿಂಗ್ಸ್ ಡೈರೆಕ್ಟ್ ಆಗಿ ನೈಟ್ರೋಜನ್ಗೆ ಬಾಂಡ್ ಆಗಿದ್ದರೆ ಅದನ್ನು ನಾವು ಅರೈಲ್. ಅಲ್ಕೈಲ್ ಅಮೈನ್ಸ್ ಅಂದರೆ ಏನು ಅಂದರೆ, in this type of amines the nitrogen atom is bonded to the side chain of the aromatic system. aromatic system ಇಲ್ಲಿ ಬೆಂಜಿನ್ ರಿಂಗ್ ಇದೆ, ಅರೈಲ್ ಗ್ರೂಪ್ ಇದೆ, ಅರೈಲ್ ಗ್ರೂಪಿಗೆ ನೆಕ್ಸ್ಟು ಅಲ್ಕೈಲ್ ಗ್ರೂಪ್ ಇದೆ, CH3 ಅಂದರೆ ಮೀಥೈಲ್ ಆಗ್ತದೆ, ಒಂದು ಹೈಡ್ರೋಜನ್ ರಿಪ್ಲೇಸ್ ಆಗಿ NH2 ಇದೆ, ಅಂದರೆ NH2 ಅಂದರೆ ಪ್ರೈಮರಿ ಅಮೈನ್ ಇದು. ಯಾಕಂದರೆ 1 ಆಫ್ ದ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಬೆಂಜೈಲ್ ಗ್ರೂಪ್. CH2 PH ಇತ್ತಂದರೆ ಅದನ್ನು ಬೆಂಜೈಲ್ ಗ್ರೂಪ್ ಅಂತ ಹೇಳ್ತೀವಿ. ಅಂದರೆ ಡೈರೆಕ್ಟಾಗಿ ಈ ನೈಟ್ರೋಜನ್ನು ಅರೈಲ್ ಗ್ರೂಪಿಗೆ ಅಂದರೆ ಬೆಂಜಿನ್ ರಿಂಗಿಗೆ ಅಟ್ಯಾಚ್ ಆಗಿಲ್ಲ.
ಸೊ ಅದ್ರ ನಡುವೆ ಒಂದು ಕಾರ್ಬನ್ ಇದೆ, ಅಂದರೆ CH2 ಗ್ರೂಪಿಗೆ ಅಟ್ಯಾಚ್ ಆಗಿದೆ. ಇದು CH2 ಏನು CH3 ಇದ್ದರೆ ಅದು ಅಲ್ಕೈಲ್ ಅಂತ ಹೇಳ್ತಿದ್ವಲ್ಲ, ಸೊ ಆ ಅಲ್ಕೈಲ್ ಗ್ರೂಪು ಅರೈಲ್ ಗ್ರೂಪಿಗೆ ಆಗಿದೆ. ಅದಕ್ಕೋಸ್ಕರ ಇದನ್ನು ಅಲ್ಕೈಲ್, ಅರೈಲ್ ಗ್ರೂಪ್ ಇದೆ, ಅಲ್ಕೈಲ್ ಗ್ರೂಪ್ ಇದೆ, ಅಲ್ಕೈಲ್ ಗ್ರೂಪಿಗೆ ಅಮೈನ್ ಅಟ್ಯಾಚ್ ಆಗಿದೆ, ಅದಕ್ಕೆ ಅಲ್ಕೈಲ್ ಅಮೈನ್ಸ್ ಅಂತ ಕರೀತಾರೆ. ಸೊ ಬೆಂಜೈಲ್ ಅಮೈನ್ ಕೊಟ್ಟಿದ್ದೀನಿ ನಾನು. ಬೆಂಜೈಲ್ ಅಮೈನು ಪ್ರೈಮರಿ ಅಮೈನ್, ಯಾಕಂದರೆ ನೈಟ್ರೋಜನ್ಗೆ 2 ಹೈಡ್ರೋಜನ್ ಆಟಮ್ಸ್ ಇದೆ, ಒಂದು ಮಾತ್ರ ರಿಪ್ಲೇಸ್ ಆಗಿ ಬೆಂಜೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಓಕೆ, ಸೊ ಇನ್ನೊಂದು ಪ್ರೈಮರಿ ಅಮೈನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಏನು ಕೊಟ್ಟಿದ್ದೀನಿ? ಫಿನೈಲ್ ಈಥೈಲ್ ಅಮೈನ್ ಕೊಟ್ಟಿದ್ದೀನಿ. ಸೊ ಅಲ್ಕೈಲ್ ಗ್ರೂಪ್, ಈಥೈಲ್ ಗ್ರೂಪ್ ಇದೆ. ಸೊ ಅಲ್ಕೈಲ್, ಇದು ಕೂಡ ಫಿನೈಲ್ ಇದೆ, ಅರೈಲ್ ಗ್ರೂಪ್ ಇದು. ಸೊ ಈಥೈಲ್ ಅಲ್ಕೈಲ್ ಗ್ರೂಪು ಅಲ್ಕೈಲ್ ಅಮೈನ್. ಸೊ ಅದೇ ರೀತಿಯಾಗಿ ಡೈಬೆಂಜೈಲ್ ಅಮೈನ್, ಬೆಂಜೈಲ್ ಗ್ರೂಪ್ ಇದೆ, 2 ಬೆಂಜೈಲ್ ಗ್ರೂಪ್ ಇದೆ, CH2PH ಏನಿದೆಯಲ್ಲ ಬೆಂಜೈಲ್ ಗ್ರೂಪ್ಸು 2 ಇದೆ, ಅದಕ್ಕೆ ಡೈಬೆಂಜೈಲ್ ಅಮೈನ್. ಇದು ಸೆಕೆಂಡರಿ ಅಮೈನ್, ಯಾಕಂದರೆ ನೈಟ್ರೋಜನ್ ಒಂದೇ ಹೈಡ್ರೋಜನ್ ಆಟಮ್ ಇದೆ. ನೋ ಅಗೈನ್ ದೀಸ್ ಆರ್ ಕ್ಲಾಸಿಫೈಡ್ ಇಂಟು ಸಿಂಪಲ್ ಆ್ಯಂಡ್ ಮಿಕ್ಸ್ಡ್ ಅಮೈನ್ಸ್. ಸಿಂಪಲ್ ಆ್ಯಂಡ್ ಮಿಕ್ಸ್ಡ್ ಅಮೈನ್ಸ್ ಈ ಥರದಲ್ಲಿ ಆಲ್ರೆಡಿ ಕ್ಲಾಸಿಫಿಕೇಷನ್ದಲ್ಲಿ ಓದಿದ್ದು ನಾವು, ಸಿಂಪಲ್ ಈಥರ್ಸ್ ಆ್ಯಂಡ್ ಮಿಕ್ಸ್ಡ್ ಈಥರ್ಸ್ ಅಂತ. ಸೇಮ್ ವೇ ಇಲ್ಲಿ ಕೂಡ ಇಫ್ ನೈಟ್ರೋಜನ್ ಆಟಮ್ ಆಫ್ ದಿ ಇಲ್ಲಿ ಎಸ್ಪೆಷಲಿ ಪ್ರೈಮರಿಗೆ ಬರೋದಿಲ್ಲ, ಇದು ಸೆಕೆಂಡ್ರಿ ಮತ್ತು ಟೆರ್ಷರಿ ಅಮೈನ್ಸ್ಗೆ ಅಪ್ಲೈ ಆಗುತ್ತೆ ಸಿಂಪಲ್ ಆ್ಯಂಡ್ ಮಿಕ್ಸ್ಡ್ ಅಮೈನ್ಸ್ ಅನ್ನೋದು. ಇಫ್ 2 or 3 ಏನು ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್, ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರ್ತಾವಲ್ಲ ನೈಟ್ರೋಜನ್ ಆಫ್ ದಿ ಅಮೈನ್, if 2 alkyl or aryl groups which are attached to the nitrogen of the amine are same, then those are called as simple amines ಅಂತ ಕರಿತೀವಿ. ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಇದು ಸೆಕೆಂಡ್ರಿ ಅಮೈನ್ NH, ಆ ಕಡೆ ಈಥೈಲ್ ಗ್ರೂಪ್, 2 ಸೇಮ್ ಗ್ರೂಪ್ ಇರೋದ್ರಿಂದ ಇದನ್ನು ನಾವು ಸಿಂಪಲ್ ಅಮೈನ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ಮಿಕ್ಸ್ಡ್ ಅಮೈನ್ಸ್ದಲ್ಲಿ ಇಫ್ ದ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಬಾಂಡೆಡ್ ಟು ದ ನೈಟ್ರೋಜನ್ ಆಟಮ್ ಆರ್ ಡಿಫರೆಂಟ್, ಈ ನೈಟ್ರೋಜನ್ ಆ ಕಡೆ ಬಾಂಡ್ ಏನಾಗಿರ್ತಾವಲ್ಲ ಅವು ಡಿಫ್ರೆಂಟ್ ಆಗಿದ್ದರೆ, ದೆನ್ ದಟ್ ಅಮೈನ್ ಈಸ್ ಕಾಲ್ಡ್ ಆ್ಯಸ್ ಮಿಕ್ಸ್ಡ್ ಅಮೈನ್. ಮಿಕ್ಸ್ಡ್ ಆಗಬೇಕಾಗಿತ್ತು, ಅಲ್ಲಿ ಸಿಂಪಲ್ ಅಂತ ಆಗಿದೆ, ಬದಲಾವಣೆ ಮಾಡ್ಕೊಳ್ಳಿ. ಮಿಕ್ಸ್ಡ್ ಅಮೈನ್, ಈಗ ಒಂದು ಸೈಡ್ ನೈಟ್ರೋಜನ್, ಒಂದು ಸೈಡ್ ಫಿನೈಲ್ ರಿಂಗ್ ಇದೆ, ಬೆಂಜನ್ ರಿಂಗ್ ಇದೆ, ಇನ್ನೊಂದು ಸೈಡ್ ಏನಿದೆ ಈಥೈಲ್ ಗ್ರೂಪ್ ಇದೆ, ಅಂದರೆ ಬೇರೆ ಇವು ಡಿಫ್ರೆಂಟ್ ಆಗಿವೆ, ಅದಕ್ಕೆ ಇದನ್ನ ಮಿಕ್ಸ್ಡ್ ಅಮೈನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ನಾವು ಅಮೈನ್ಗಳನ್ನು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ವಿ? ಬೇಸ್ಡ್ ಆನ್ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ ಆಫ್ ದಿ ಅಮೋನಿಯಾ ಬೈ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ದಿಂದ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟೆರ್ಷರಿ ಅಮೈನ್ ಅಂತ ಕ್ಲಾಸಿಫೈ ಮಾಡಿದ್ವಿ. ಆಮೇಲೆ ನಾವು ಆಲಿಫ್ಯಾಟಿಕ್ ಆ್ಯಂಡ್ ಆ್ಯರೋಮ್ಯಾಟಿಕ್ ಅಮೈನ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಸೊ ಅಗೈನ್ ಅರೈಲ್ ಅಮೈನ್ಸ್ದಲ್ಲಿ, ಆ್ಯರೋಮ್ಯಾಟಿಕ್ ಅಮೈನ್ಸ್ದಲ್ಲಿ ಅರೈಲ್ ಅಮೈನ್ಸು ಮತ್ತು ಅಲ್ಕೈಲ್ ಅಮೈನ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡಿದ್ವಿ. ನಂತರ ಸಿಂಪಲ್ ಆ್ಯಂಡ್ ಮಿಕ್ಸ್ಡ್ ಅಮೈನ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡಿದ್ವಿ. ಕ್ಲಾಸಿಫಿಕೇಷನ್ ಬಗ್ಗೆ ಏನಾದರೂ 5 ಮಾರ್ಕ್ಸ್ ಕೇಳಿದರೆ ಇಷ್ಟೆಲ್ಲ ಬರೀಬೇಕು. ಒಂದು ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟೆರ್ಷರಿ ಅಮೈನ್ಸು, ಆ್ಯರೋಮ್ಯಾಟಿಕ್, ಆಲಿಫ್ಯಾಟಿಕ್ ಅಮೈನ್ಸು, ಸಿಂಪಲ್ ಆ್ಯಂಡ್ ಮಿಕ್ಸ್. ನೌ ವಿಲ್ ಡಿಸ್ಕಸ್ ಅಬೌಟ್ ನಾಮಿನ್ಕ್ಲೇಚರ್ ಆಫ್ ಅಮೈನ್ಸ್. ಅಂದರೆ ಹೆಸರನ್ನು ಹೇಗೆ ಹೇಳೋದು ಅಮೈನ್ಸ್. ಸೊ ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ದೇರ್ ಆರ್ 2 systems ಇನ್ ಅ ನಾಮಿನ್ಕ್ಲೇಚರ್ ಆಫ್ ಆ್ಯನ್ ಆರ್ಗ್ಯಾನಿಕ್ ಕಾಂಪೌಂಡ್. ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡನ್ನು ನಾವು ನೇಮ್ ಮಾಡಬೇಕಪ್ಪ ಅಂತಂದರೆ 2 ಸಿಸ್ಟಮ್ ಇದೆ. ಫಸ್ಟ್ ನಾವು ನಾಮಿನ್ಕ್ಲೇಚರ್ ಆಫ್ ಆಲಿಫ್ಯಾಟಿಕ್ ಅಮೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಲಿಫ್ಯಾಟಿಕ್ ಅಂದರೆ ನಾನು ಹೇಳಿದೆ ಆಲ್ರೆಡಿ. ಸೊ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ನೈಟ್ರೋಜನ್ ಆಫ್ ದಿ ಅಮೈನ್ಗೆ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಅಲ್ಕೈಲ್ ಅಂದರೆ ಈಥೈಲ್ ಇನ್ ಲಾಂಗ್ ಕಾರ್ಬನ್ ಚೈನ್ ಇರುತ್ತಲ್ಲ, ಅದು ಅಟ್ಯಾಚ್ ಆಗಿದ್ದರೆ. ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಕಾಮನ್ ಸಿಸ್ಟಮ್ ಪ್ರಕಾರ ಯಾವ ರೀತಿಯಾಗಿ ನೇಮ್ ಮಾಡ್ತಾರೆ ಅಂತ. ದ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ನೇಮ್ಡ್ ಬೈ ಯೂಸಿಂಗ್ ಅಲ್ಕೈಲ್ ಗ್ರೂಪ್ ಫಾಲೋಡ್ ಬೈ ದ ವರ್ಡ್ ಅಮೈನ್. ಸೊ ಅಮೈನ್ಗೆ ಯಾವ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಆ ಅಲ್ಕೈಲ್ ಗ್ರೂಪನ್ನು ಫಸ್ಟ್ ನೇಮ್ ಮಾಡ್ತೀವಿ, ನಂತರ ಅಮೈನ್ ಅಂತ ಹೇಳ್ತೀವಿ. ಇದು ಅಮೈನ್ ಗ್ರೂಪು, ಅದಕ್ಕೆ ನಂತರ ಅಮೈನ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಎಕ್ಸಾಂಪಲ್ ನೋಡಿ, ಮೀಥೈಲ್ ಅಮೈನ್. CH3 ಗ್ರೂಪ್ ಅಟ್ಯಾಚ್ ಆಗಿದೆ NH2ಗೆ, ಅದಕ್ಕೆ ಮೀಥೈಲ್ ಅಮೈನ್. ಈ ಸೆಕೆಂಡ್ ಎಕ್ಸಾಂಪಲ್ಗೆ ಈಥೈಲ್ ಗ್ರೂಪ್ C2H5 ಈಥೈಲ್ ಗ್ರೂಪ್ ಇದೆ, ಅದಕ್ಕೆ ಈಥೈಲ್ ಅಮೈನ್. ಇನ್ ಕೇಸ್ ಆಫ್ ಮಿಕ್ಸ್ಡ್ ಅಮೈನ್ಸ್, ದ ನೇಮ್ ಆಫ್ ಅಲ್ಕೈಲ್ ಗ್ರೂಪ್ಸ್ ಆರ್ ಅರೇಂಜ್ಡ್ ಇನ್ ಆಲ್ಫಾಬೆಟ್. ಆಲ್ರೆಡಿ ನಾವು ಕ್ಲಾಸಿಫಿಕೇಷನ್ದಲ್ಲಿ ಮಿಕ್ಸ್ಡ್ ಅಮೈನ್ಸ್ ಆ ಕಡೆ ಇರುತ್ತೆ. ಸೆಕೆಂಡರಿ ಆ್ಯಂಡ್ ಟೆರ್ಷರಿ ಅಮೈನ್ಸ್ಗೆ ಯಾವ ರೀತಿಯಾಗಿ ನೇಮ್ ಮಾಡ್ತೀವಪ್ಪ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ.
ಈಗ ನೈಟ್ರೋಜನ್ಗೆ ಈ ಕಡೆಗೆ ಫಿನೈಲ್ ಗ್ರೂಪ್ ಇದೆ, ಈ ಕಡೆಗೆ ಈಥೈಲ್ ಗ್ರೂಪ್ ಇದೆ. ಅದಕ್ಕೆ ಅವಾಗ 2 ಗ್ರೂಪ್ ಇರೋದ್ರಿಂದ ಆಲ್ಫಾಬೆಟಿಕಲ್ ಆರ್ಡರಲ್ಲೇ ಹೋಗುತ್ತೆ. ಮತ್ತು ಫಿನೈಲ್ ದೊಡ್ಡದು ಅಂತ ಫಿನೈಲ್ ಹಾಕೋದಲ್ಲ ಫಸ್ಟಿಗೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಈಥೈಲ್ ಫಿನೈಲ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇದಕ್ಕೆ ಇ ಫಸ್ಟ್ ಬರುತ್ತಾ ಪಿ ಫಸ್ಟ್ ಬರುತ್ತಾ ಅಂತ ನೋಡಿದರೆ ಇ ಫಸ್ಟ್ ಬರುತ್ತೆ, ಅದಕ್ಕೆ ಈಥೈಲ್ ಫಿನೈಲ್ ಅಮೈನ್ ಅಂತ ಹೇಳಬೇಕು. ಓಕೆ, ಸೊ ದೇರ್ ಈಸ್ another system of naming amines according to which they are called amino alkanes ಅಂತಲೂ ಕರೀತಾರೆ. ಕಾಮನ್ ನೇಮಲ್ಲಿ ಇನ್ನೊಂದು ಥರ ನೇಮ್ ಕೂಡ ಮಾಡ್ತಾರೆ, ಅಮಿನೋ ಅಲ್ಕೇನ್ಸ್. ಅಲ್ಕೈಲ್ ಅಮೈನ್ಸ್ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಥರನೂ ಹೇಳ್ತಾರೆ ಅಮಿನೋ ಅಲ್ಕೇನ್ಸ್ ಅಂತ. ಅಮಿನೋ ಫಸ್ಟ್ ಆಗಿ ಅಲ್ಕೇನ್ ಏನಿರುತ್ತೆ ಲಾಂಗೆಸ್ಟ್ ಚೈನು, ಅದನ್ನು ಅಲ್ಕೇನ್ ಅಂತ ಹೇಳೋದು. ಈ ಕೆಳಗಡೆ ಎಕ್ಸಾಂಪಲ್ ನೋಡಿ, ಒಂದು ಟೆರ್ಷರಿ ಅಮೈನ್ದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಏನಿದೆ, ನೈಟ್ರೋಜನ್ ಆ್ಯಟಮ್ಗೆ ಒಂದು ಮೀಥೈಲ್ ಗ್ರೂಪು, ಒಂದು ಈಥೈಲ್ ಗ್ರೂಪು, ಒಂದು ಪ್ರೊಪೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಅಮಿನೋ ಅಲ್ಕೇನ್ ಅಂತ ಹೇಳಲಿಕ್ಕೆ ಮುಂಚೆ ಲಾಂಗೆಸ್ಟ್ ಚೈನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. 3 ಕಾರ್ಬನ್ ಇದ್ದಿದ್ದು ಲಾಂಗೆಸ್ಟ್ ಚೈನ್, 1 ಕಾರ್ಬನ್ ಇದ್ದಿದ್ದು, 2 ಕಾರ್ಬನ್ ಇದ್ದು 3, ಅದಕ್ಕೆ 3 ಇದ್ದಿದ್ದು ಲಾಂಗೆಸ್ಟ್ ನೈಟ್ರೋಜನ್ ತನಕ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಉಳಿದಿದ್ದು ಮೀಥೈಲು ಮತ್ತು ಈಥೈಲ್ ಗ್ರೂಪು ಸಬ್ಸ್ಟಿಟ್ಯೂಯೆಂಟ್ಸ್ ಆಗಿ ಆ್ಯಕ್ಟ್ ಮಾಡ್ತವೆ. ಅದಕ್ಕೆ ಯಾವಾಗಲೂ ನೇಮ್ ಮಾಡುವಾಗ ನಾವು ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್ಸ್ನ ಫಸ್ಟ್ ಬರಿತೀವಲ್ಲ, ಸೊ ಅದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ. ಅದಕ್ಕೆ ಎನ್ ಈಥೈಲ್, ಎನ್ ಮೀಥೈಲ್, ಅಮಿನೋ, 3 ಕಾರ್ಬನ್ ಇರೋದಕ್ಕೆ ಪ್ರೊಪೇನ್ ಅಂತ ಹೇಳ್ತೀವಿ. ಎನ್ ಈಥೈಲ್, ಎನ್ ಮೀಥೈಲ್, ಅಮಿನೋ, ಪ್ರೊಪೇನ್. ಓಕೆ, ಇನ್ನೊಂದು ಸಿಸ್ಟಮ್ ಆಫ್ ನಾಮಿನ್ಕ್ಲೇಚರ್ ಆಫ್ ಅಮೈನ್ಸ್ ಈಸ್ IUPAC ಸಿಸ್ಟಮ್. ಎಂಥ ಕಾಂಪೌಂಡ್ ಆದರೂ ಕೂಡ IUPAC ರೂಲ್ಸ್ನ ಅಪ್ಲೈ ಮಾಡಿಕೊಂಡು ನಾವು ನೇಮ್ ಮಾಡ್ಬೋದು. ಸೊ ನಮಗೆ ಗೊತ್ತಿದೆ, ಫಸ್ಟ್ ರೂಲ್ ಏನು ಹೇಳುತ್ತೆ, ಸೆಲೆಕ್ಷನ್ ಆಫ್ ಅ ಲಾಂಗೆಸ್ಟ್ ಚೈನ್. ಸೆಕೆಂಡ್ ನಂಬರ್ ಗಿವಿಂಗ್ ನಂಬರ್ ಫ್ರಮ್ ದ ಲೋಯೆಸ್ಟ್ ಲೊಕ್ಯಾಂಟ್ ಅಂತ ಹೇಳ್ತೀವಿ. ಫಂಕ್ಷನ್ ಗ್ರೂಪು ಕಡಿಮೆ ನಂಬರ್ ಈ ಕಡೆ ಬರುತ್ತೆ ಆ ಕಡೆಯಿಂದ. ಸೊ ಇಲ್ಲಿ ಅವೆರಡು ರೂಲ್ನ ಫಾಲೋ ಮಾಡಿದ ಮೇಲೆ ನಾವು ಅಲ್ಕೇನ್ ಅಮೈನ್ ಈ ರೀತಿಯಾಗಿ ಹೋಗ್ತೀವಿ. ಸೊ ಇಫ್ ಎನಿ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ದೇರ್, ಯು ನೋ ದ ರೂಲ್ಸ್. ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ನೇಮ್ಡ್ ಫಸ್ಟ್ ಅಲಾಂಗ್ ವಿತ್ ದೇರ್ ಪೊಸಿಷನ್ ಅನ್ನೋದು ಗೊತ್ತಿದೆ. ಸೊ ಇಲ್ಲಿ 4 ಕಾರ್ಬನ್ ಯಾವುದೇ ಸಬ್ಸ್ಟಿಟ್ಯೂಯೆಂಟ್ಸ್ ಕೊಟ್ಟಿಲ್ಲ ನಾನು, ಅದಕ್ಕೋಸ್ಕರ ಬ್ಯೂಟೇನ್. ಅಲ್ಕೇನ್ದಲ್ಲಿ ಇ ಈಸ್ ರೀಪ್ಲೇಸ್ಡ್ ಬೈ ಅಮೈನ್. ಪ್ಲೇಸ್ ಇದ್ದರೆ 1ನೇ ಪ್ಲೇಸ್ ಇದ್ದರೆ 1 ಅಂತ ಬರೆಯೋದು ಬೇಕಾಗಿಲ್ಲ, ಅಥವಾ 2 ಅಥವಾ 3ನೇ ಪ್ಲೇಸಿಗಿದ್ರೆ ಅಮೈನ್ ಗ್ರೂಪು, then you should write. So now it's not necessary, butane amine. The secondary tertiary amines are however named N substituted derivatives. So illi N substituted longest chain already ಹೇಳಿದ್ನಲ್ಲ. ಸೊ ಅಲ್ಲಿ ಅಮಿನೋ ಅಲ್ಕೇನ್ ಅಂತ ಹೇಳ್ತಿದ್ವಿ, ಇಲ್ಲಿ ಅಲ್ಕೇನ್ ಅಮೈನ್. IUPAC ಇದ್ದಾಗ ಅಲ್ಕೇನ್ ಅಮೈನೇ ಅಂತ ಹೇಳಬೇಕು. ಕಾಮನ್ ನೇಮ್ದಲ್ಲಿ ಅಮಿನೋ ಅಲ್ಕೇನ್ಸ್ ಅಂತ ಹೇಳಿದ್ರಿ, ಆದ್ರೆ ಇಲ್ಲಿ ಅಲ್ಕೇನ್ ಅಮೈನ್, ವೇರ್ E of the alkane is replaced by amine. So N-ethyl, N-methyl, propanamine. ಈಗ ನಿಮಗೆ ಇಲ್ಲಿ ನೋಡಿ ಗೊತ್ತಾಗುತ್ತೆ. ಇನ್ ಕಾಮನ್ ಸಿಸ್ಟಮ್ ದೇ ಆರ್ ನೇಮ್ಡ್ ಬೈ ಆ್ಯಡಿಂಗ್ ಸಫಿಕ್ಸ್ ಅಮೈನ್. ಸಫಿಕ್ಸ್ ಅಂದರೆ ಕೊನೆಯಲ್ಲಿ ಅಮೈನ್ ಅಂತ ಆ್ಯಡ್ ಮಾಡ್ತೀವಿ ಟು ದ ನೇಮ್ ಆಫ್ ಅರೈಲ್ ಗ್ರೂಪ್. ಅರೈಲ್ ಗ್ರೂಪ್ ಏನಿದೆ ಕೊನೆಯಲ್ಲಿ ನೇಮ್. ದೇ ಮೇ ಆಲ್ಸೋ ಬಿ ನೇಮ್ಡ್ ಆ್ಯಸ್ ಡೆರಿವೇಟಿವ್ಸ್ ಆಫ್ ಸಿಂಪ್ಲೆಸ್ಟ್ ಆ್ಯರಮ್ಯಾಟಿಕ್ ಅಮೈನ್. ಸಿಂಪ್ಲೆಸ್ಟ್ ಆ್ಯರಮ್ಯಾಟಿಕ್ ಅಮೈನ್ ಯಾವುದು? ಅನಿಲಿನ್, ಅದರ ಡೆರಿವೇಟಿವ್. ಓಕೆ, ವಿಲ್ ಸ್ಟಾಪ್ ಹಿಯರ್. In next class we will discuss about this preparation of amines which is mentioned in your syllabus. Okay, thank you.